ನಮಸ್ಕಾರ, ಮತ್ತೊಮ್ಮೆ ಅಪ್ಪೀಸ್ ವೆಜ್ ಕಿಚನ್ಗೆ ಸ್ವಾಗತ. ಇವತ್ತು ಬೀನ್ಸ್ ಫ್ರೈನ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲಲ್ಲಿ ಬರೋಂಥ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬೀನ್ಸ್ ಫ್ರೈ ಮಾಡೋದಕ್ಕೆ ಮೊದಲು ನೀರನ್ನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಬೀನ್ಸ್ನ 2 ಭಾಗ ಆಗೋ ಥರ ಕಟ್ ಮಾಡಿಕೊಂಡು, ಅಂದರೆ ಒಂದನ್ನು 2 ಭಾಗ ಆಗೋ ಥರ ಕಟ್ ಮಾಡಿಕೊಂಡು ಅದನ್ನು ಕುದೀತಾ ಇರೋಂಥ ನೀರಲ್ಲಿ ಹಾಕ್ಬಿಡೋದು. ಈ ಬೀನ್ಸ್ ಬಂದ್ಬಿಟ್ಟು ಒಂದು 70ರಿಂದ 80 ಭಾಗ ಮಾತ್ರ ಬೇಯಬೇಕಾಗತ್ತೆ. ಪೂರ್ತಿ ಮೆತ್ತಗಾಗೋ ಥರ ಬೇಯಿಸ್ಬಾರ್ದು. ಇನ್ನು ಸ್ವಲ್ಪ ಗಟ್ಟಿನೇ ಇರೋವಾಗಲೇ ನೋಡಿ ತೆಗೆದ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದು ಪೂರ್ತಿ ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಬೆಂದಿದೆ ಅಂತಂದಾಗ ಅದನ್ನು ತೆಗೆದ್ಬಿಟ್ಟು ನೀರನ್ನ ಡ್ರೈ ಮಾಡಿಬಿಟ್ಟು ಒಂದು ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈ ಬೇಯಿಸಿರೋ ಅಂಥ ಬೀನ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಎಣ್ಣೆನಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪ ಟೇಸ್ಟ್ಗೆ ಒಂದು ಸ್ಪೂನ್ನಷ್ಟು ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಎಣ್ಣೆ ಬಟರ್ ಎರಡೂ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಕಾಳುಮೆಣಸಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ತುಂಬಾ ಈಸಿ. ಇದು ನೆಂಚಿಗೆ ಅನ್ನದ ಜೊತೆ, ಚಪಾತಿ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಥರ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಈ ಕುರ್ಕುರೆ, ಲೇಸು ಇವುಗಳನ್ನೆಲ್ಲ ಕೊಡೋದ್ರ ಬದಲು ಈ ಥರದ್ದು ಮಾಡಿಕೊಡಿ, ಇಷ್ಟ ಆಗುತ್ತೆ. ನೀವು ತಿಂದು ನೋಡಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಒಂದು 5 ನಿಮಿಷದಿಂದ ಒಳಗಡೆ ರೆಡಿ ಆಗೋಂಥ ರೆಸಿಪಿ ಇದಾಗಿರುತ್ತೆ. ಇದೇ ಥರದ್ದು ಈಸಿ ರೆಸಿಪಿಗಳು ನಿಮಗೆ ಬೇಕಂದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.